ಹಲೋ ನಮಸ್ಕಾರ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ PUC ಎಟ್ ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ಪ್ರಜ್ವಲ್, ನಾನು ನಿಮ್ಮ ಕೆಮಿಸ್ಟ್ರಿ ಲೆಕ್ಚರರ್. ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಖುಷಿಯಾಗಿ ಸಂತೋಷವಾಗಿ ಆರಾಮಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಆ್ಯಂಡ್ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಸಹ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ಈಡೇರಲಿ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ಆ್ಯಂಡ್ ಇವತ್ತು ನಾವು ಸೇರಿರುವಂಥ ಉದ್ದೇಶ ಏನಪ್ಪ ಅಂತಂದರೆ, ಸಾಕಷ್ಟು ಜನ ಮಕ್ಕಳಿಗೆ ಈ ಪ್ರಶ್ನೆ ಅಂತೂ ಹುಟ್ಟೋದು ಖಚಿತ. ಈ ಒಂದು ಟೈಮ್ ಡ್ಯೂರೇಷನಲ್ಲಿ ಈ ಪ್ರಶ್ನೆ ಹುಟ್ಟೋದಂತೂ ಖಚಿತ. ಏನದು ಪ್ರಶ್ನೆ ಅಂತಂದರೆ, ಈ 45 ದಿವಸಗಳಲ್ಲಿ ಅಥವಾ 60 ದಿವಸಗಳೇನಿರ್ತಾವಲ್ಲ, ಈ ಒಂದು ಟೈಮ್ ಡ್ಯೂರೇಷನಲ್ಲಿ ನನಗೆ 95% ಬೋರ್ಡ್ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದಾ? ನನ್ನ PU ಬೋರ್ಡ್ ಎಕ್ಸಾಮಿನೇಷನಲ್ಲಿ 95% ಸ್ಕೋರ್ ಮಾಡ್ಬೋದಾ ಅನ್ನೋದೇ ಒಂದು ಡೌಟ್ ಇರುತ್ತೆ. ಬಟ್ ನನ್ನ ಕೇಳಿದ್ರೆ ನೀವು ಡೆಫಿನೆಟ್ಲಿ ಇಟ್ ಇಸ್ ಅಚೀವಬಲ್. ಹೇಗೆ ಏನು ಎತ್ತ ಅಂತ ಹೇಳ್ತೀನಿ. ಇಫ್ ಪಾಸಿಬಲ್ ಪೆನ್ ಬುಕ್ ರೆಡಿ ಮಾಡ್ಕೊಂಡಿರಿ, ಇಲ್ಲ ಅಂತಂದರೆ ನಾನು ಹೇಳ್ತಾ ಇರ್ತೀನಿ, ಜಸ್ಟ್ ಅದನ್ನು ಫಾಲೋ ಮಾಡಿ, ಎಲ್ಲನೂ ಸಹ ಸಾಧ್ಯವಾಗುತ್ತೆ. ಓಕೆ, ಎಸ್. ಮೊದಲನೇದಾಗಿ ಪ್ರಶ್ನೆ ಹುಟ್ಟೋದೇನಪ್ಪ ಅಂತಂದರೆ, ಕ್ಯಾನ್ ಐ ಸ್ಕೋರ್ 95% ಇನ್ 45 ಡೇಸ್ ಆನ್ ಆ್ಯಾವ್ರೇಜ್ ನಾವು 45 ಡೇಸ್ ಅಂತ ಅಂದ್ಕೊಂಡ್ರೆ 95% ನಾನು ಬೋರ್ಡ್ ಎಕ್ಸಾಮಲ್ಲಿ ಅಚೀವ್ ಮಾಡಬಹುದಾ ಅಂತೇಳಿ. ಓಕೆ, ನಾವು ನಾನಾ ರೀತಿ ನೀವು ಟ್ರಿಕ್ಸು ಟಿಪ್ಸು ಅದನ್ನೆಲ್ಲ ಫಾಲೋ ಮಾಡೋವಂಥದ್ದೇನಿಲ್ಲ. ಶಿಸ್ತನ್ನ ಫಾಲೋ ಮಾಡಬೇಕಾಗುತ್ತೆ, ಡಿಸಿಪ್ಲಿನ್ ಫಾಲೋ ಮಾಡಬೇಕಾಗುತ್ತೆ. ಅದನ್ನು ಯಾವ ರೀತಿ ಏನು ಅಂತ ಹೇಳಿ ನಿಮಗೆ ಕಮಿಂಗ್ ಸ್ಲೈಡಲ್ಲಿ ಹೇಳ್ತೀನಿ. ಓಕೆ, ಎಸ್. ಮೊದಲನೇದಾಗಿ ನೀವು ಮಾಡಬೇಕಾಗಿರೋದು, ಫಾಲೋ ದಿಸ್ 5 ಟಿಪ್ಸ್. 95% ಎಕ್ಸಾಮಿನೇಷನಲ್ಲಿ 95% ಬರಬೇಕು ಅಂದರೆ ಈ 5 ಟಿಪ್ಸ್ನ ಫಾಲೋ ಮಾಡಿ ಸಾಕು, ಎಲ್ಲನೂ ಕ್ಲಿಯರ್ ಆಗುತ್ತೆ. ಏನಾ 5 ಟಿಪ್ಸ್ ಅಂತಂದರೆ, ಮೊದಲನೇದಾಗಿ ನಿಮ್ಮ ಸ್ಟಡಿ ಶೆಡ್ಯೂಲನ್ನು, ನೀವು ಓದುವಂತಹ ಒಂದು ಏನು ಟೈಮ್ಗಳಿರ್ತಾವಲ್ಲ ಅದನ್ನು ಪ್ರಾಪರಾಗಿ ಫಿಕ್ಸ್ ಮಾಡಿ. ಎರಡನೇದು, ಸ್ಲೀಪ್ ಶೆಡ್ಯೂಲನ್ನು ಪ್ರಾಪರಾಗಿ ಇಷ್ಟು ಗಂಟೆ ನಿದ್ರೆನ ಮಾಡಿ. ನಿದ್ರೆ ಅಂತಂದರೆ ಚಿಂತೆ ಓದು ಬಟ್ ನಿದ್ರೆ ಮಾಡ್ತಿರ್ತೀವಿ ಆ ಥರ ಇರ್ಕೊಡ್ದು. ಸ್ಲೀಪ್ ಸೌಂಡ್ ಅಂತ ಹೇಳ್ತೀವಿ ಅಥವಾ ಸೌಂಡ್ ಸ್ಲೀಪ್ ಅಂತ ಹೇಳ್ತೀವಿ. ಅಂತಂದರೆ ಗೊರಕೆ ಹೊಡೆದು ನಿದ್ದೆ ಮಾಡ್ತಾರಲ್ಲ, ಸೊ ಎಲ್ಲನೂ ಮರೆತು ನಿದ್ದೆ ಮಾಡಬೇಕಾಗುತ್ತೆ. ಓಕೆ, ಮೂರನೇದಾಗಿ ಸ್ಟಡಿ ಮೆಟೀರಿಯಲ್ ಅಂತಂದರೆ ಪ್ರಾಪರ್ ಸೋರ್ಸ್ ಇಟ್ಕೋಬೇಕಾಗುತ್ತೆ. ನೀವು ಮಲ್ಟಿಪಲ್ ಸೋರ್ಸ್ ಇಟ್ಕೊಂಡಾಗಲೇ ನಿಮಗೆ ಮಲ್ಟಿಪಲ್ ಆನ್ಸರ್ಸ್ ಸಿಗೋದು. ಸೊ ಮಲ್ಟಿಪಲ್ ಆನ್ಸರ್ಸ್ ಸಿಕ್ಕಿದಾಗ ಸಾಕಷ್ಟು ಡೌಟ್ಸ್ಗಳು ಕ್ರಿಯೇಟ್ ಆಗೋದು. ಸೊ ಇದನ್ನೆಲ್ಲನೂ ಅವಾಯ್ಡ್ ಮಾಡೋದಕ್ಕೆ ಪ್ರಾಪರ್ ಸ್ಟಡಿ ಮೆಟೀರಿಯಲ್ ಮುಖ್ಯ. ನಾಲ್ಕನೇದು, PYQಸ್ನ ಸಾಲ್ವ್ ಮಾಡಬೇಕಾಗುತ್ತೆ. ನಿಮ್ಮ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಇದು ಅತ್ಯಮೂಲ್ಯ. ಓಕೆ, ಕೊನೆಯದಾಗಿರೋವಂಥದ್ದು ನಿಮಗೆ ಸಾಲ್ವ್ ದ ಮಾಡೆಲ್ ಕ್ವೆಶನ್ ಪೇಪರ್ಸ್. ನೋಡಿ ಮಕ್ಕಳ, PYQs ಒಂದೇ ಸಾಕು. ಮಾಡೆಲ್ ಕ್ವೆಶನ್ ಪೇಪರ್ ಬಿಟ್ಬಿಟ್ರೆ ಏನಾಗುತ್ತೆ, ಕೆಲವೊಮ್ಮೆ ಏನಾಗುತ್ತೆ, ಕೆಲವೊಂದು ಕಾಲೇಜ್ಗಳಲ್ಲಿ ಮಾಡೆಲ್ ಕ್ವೆಶನ್ ಪೇಪರ್ಗಳು ಬಿಡ್ತಾರೆ, ಅಥವಾ ಕೆಲವರು ಪ್ರೈವೇಟ್ ಯೂನಿವರ್ಸಿಟೀಸ್ಗಳು ಪ್ರೈವೇಟ್ ಕಾಲೇಜ್ಗಳು ಮಾಡೆಲ್ ಕ್ವೆಶನ್ ಪೇಪರ್ ಬಿಡ್ತಾರೆ. ಆ ಬಿಡುವಂತಹ ಒಂದು ಸಂಗತಿಯಲ್ಲಿ ಏನಾಗುತ್ತೆ, ಕೆಲವೊಂದು ಕ್ವೆಶನ್ಸ್ಗಳನ್ನ ಅಲ್ಲಿ ಹೇಳಿರ್ತಾರೆ, ಇಂಡೈರೆಕ್ಟಾಗಿ ಹೇಳಿರ್ತಾರೆ. ಸೊ ಯಾವುದನ್ನೂ ಸಹ ನಾವು ಮಿಸ್ ಔಟ್ ಮಾಡ್ಕೋಬಾರ್ದು. ಓಕೆ, ಸೊ ಮೊದಲನೇದಾಗಿ ಸ್ಟಡಿ ಶೆಡ್ಯೂಲ್ ಫಿಕ್ಸ್ ಮಾಡಬೇಕು, ಎರಡನೇದಾಗಿ ಸ್ಲೀಪ್ ಶೆಡ್ಯೂಲ್ ಫಿಕ್ಸ್ ಮಾಡಬೇಕು, ಮೂರನೇದು ಸ್ಟಡಿ ಮೆಟೀರಿಯಲ್ ಪ್ರಾಪರ್ ಆಗಿರಬೇಕು, ನಾಲ್ಕನೇದು PYQ ಸಾಲ್ವ್ ಮಾಡಬೇಕು, ಕೊನೆಯದಾಗಿ ನಮ್ಮ ಮಾಡೆಲ್ ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡಬೇಕಾಗುತ್ತೆ. ಈಗ ಒಂದೊಂದಾಗಿ ನೋಡ್ತೀವಿ ಅಂತಂದರೆ, ಈ ಸ್ಟಡಿ ಶೆಡ್ಯೂಲ್ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಸ್ಟಡಿ ಶೆಡ್ಯೂಲ್. ನಿಮಗೆ ಇರೋ 24 ಗಂಟೆಯಲ್ಲಿ 24 ಗಂಟೆನೂ ಓದಬೇಕು ಅಂತ ಏನಿಲ್ಲ. ಏನು ಮಾಡಬೇಕಂತಂದರೆ, ಜಸ್ಟ್ 8ರಿಂದ 10 ಗಂಟೆ ನೀವು ಸ್ಟಡಿ ಮಾಡಿದ್ರೆ ಸಾಕು. ಓಕೆ, 8 ಅವರಿಂದ 10 ಅವರ್ವರೆಗೂ ನೀವು ಸ್ಟಡಿ ಮಾಡಿದ್ರೆ ಅಷ್ಟೇ ಸಾಕು. ನಾವು 8 ಅವರನ್ನು ನಾವು ಒಂದು ಸಿನಾರಿಯಲ್ಲಿ ಇಟ್ಕೊಳ್ಳೋಣ. ಸೊ 8 ಅವರ್ ಹೆಂಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ? ಬೆಳಗಿನ ಜಾವ 2 ಅವರ್, ಮಧ್ಯಾಹ್ನ 2 ಅವರ್, ಸಂಜೆ 2 ಅವರ್, ಹಾಗೆ ಕೊನೆಯದಾಗಿ ರಾತ್ರಿ 2 ಅವರ್. ಓಕೆ, ನಿಮ್ಮ ಸ್ಟೂಡೆಂಟ್ಸ್, ಎಸ್ಪೆಷಲಿ ಈ ಜೆನ್ಜಿ ಸ್ಟೂಡೆಂಟ್ಸಿಗೆ ಗ್ರಾಸ್ಪಿಂಗ್ ಕೇಪಬಿಲಿಟಿ ಜಾಸ್ತಿ ಇದೆ, ಬಟ್ ಪೇಷನ್ಸ್ ಸ್ವಲ್ಪ ಕಡಿಮೆ ಆಗಿದೆ. ನಮ್ಮ 90sಲ್ಲಿ ಏನಾಗ್ತಿತ್ತು, ಪೇಷನ್ಸ್ ಸ್ವಲ್ಪ ಜಾಸ್ತಿ ಇರ್ತಿತ್ತು. ಈಗ ಡ್ರಾಪ್ ಡೌನ್ ಆಗಿ ಜಸ್ಟ್ ಲೈಕ್ 1 hour 1.5 hourವರೆಗಷ್ಟೇ ನಿಮಗೆ ಕೂತ್ಕೊಳ್ಳೋಕ್ಕಾಗೋದು ಯಾವ್ದಾದ್ರು ಒಂದು ವಿಷಯನ ತಿಳ್ಕೊಬೇಕು ಅಂತಂದರೆ. ಸೊ ಆನ್ ಆನ್ ಆ್ಯಾವ್ರೇಜ್ ನಾವು ಒಂದು 2 hours ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ನೀವು 2 hoursನ ಫಿಕ್ಸ್ ಮಾಡ್ಕೋತೀರಾ, ಯಾವ್ದಾದ್ರು ಒಂದು ಚಾಪ್ಟರ್ನೋ ಅಥವಾ ಯಾವ್ದಾದ್ರು ಒಂದು ಕಾನ್ಸೆಪ್ಟ್ನೋ ಹಿಡ್ಕೋತೀರಾ. ದೆನ್ ಪರಿಪೂರ್ಣವಾಗಿ ಓದಬೇಕಾಗುತ್ತೆ. ಅದರ ನಂತರ ನೀವು ರಿವಿಷನ್ ಸಹ ಮಾಡಬೇಕಾಗುತ್ತೆ ಫಾರ್ 10 to 15 minutes. ಓಕೆ, ಸೊ ಸ್ಟಡಿ ಶೆಡ್ಯೂಲ್ ಆಯಿತು. ಏನು, ಡೈಲಿ ನೀವು ಪ್ಲ್ಯಾನ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನಾಳೆ ಏನೋ ಒಂದು ಎಕ್ಸಾಮ್ ಇದೆ ಅಂತಂದರೆ ಹಿಂದಿನ ದಿವಸ ನೀವೇನು ಮಾಡಬೇಕಂತಂದರೆ, ನಾಳೆ ನಾನು ಏನು ಓದಬೇಕು ಅಂತೀನಿ ಅದನ್ನು ನೀವು ರಿಯಲಿಸ್ಟಿಕ್ ಆಗಿ ಪ್ಲ್ಯಾನ್ ಮಾಡಬೇಕು. ನಾನು 10 ಚಾಪ್ಟರ್ ಮುಗಿಸ್ಬಿಡ್ತೀನಿ ಒಂದೇ ದಿವಸದಲ್ಲಿ, ಆ ಥರ ಇಟ್ಕೋಕೂಡ್ದು. ಒಂದು ಚಾಪ್ಟರ್ ಮುಗಿಸೋಕ್ಕಾಗುತ್ತೆ ನನ್ನ ಕೈಲಿ, ನನಗೆ ಅಷ್ಟು ಕೇಪಬಿಲಿಟಿ ಇದೆಯಾ ಅಂತ ಹೇಳಿ ಹಿಂದಿನ ದಿವಸನೇ, ಹಿಂದಿನ ರಾತ್ರಿ ಅಥವಾ ಹಿಂದಿನ ಸಂಜೆ ನೀವೇನು ಮಾಡ್ತೀರಾ ಅದನ್ನು ಫಿಕ್ಸ್ ಮಾಡ್ಕೋತೀರಾ. ಮುಂದಿನ ದಿವಸ ಬೆಳಗಿನ ಜಾವ 6 ಗಂಟೆಗೋ ಅಥವಾ 5 ಗಂಟೆಗೋ ಎದ್ದು ಅದನ್ನು ನೀವು ಪರಿಪೂರ್ಣವಾಗಿ ನೀವು ಮಾಡಬೇಕಾಗುತ್ತೆ. ಓಕೆ, ನಾವು
ಈ ಸ್ಟಡಿ ಹಾರ್ಸಲ್ಲಿ, ಸ್ಟಡಿ ಶೆಡ್ಯೂಲ್ ಟೈಮಲ್ಲಿ ನೀವೇನು ಮಾಡಬೇಕಾಗುತ್ತೆ, ಕಂಟಿನ್ಯೂಸ್ ಆಗಿ ಓದಬೇಕು ಅಂತ ಏನಿಲ್ಲ. ಓಕೆ, ಒಂದು ಸ್ವಲ್ಪ ಓದಿ ಸ್ವಲ್ಪ ಬ್ರೇಕ್ ತೊಗೊಳ್ಳಿ, ಒಂದು ಸ್ವಲ್ಪ ಓದಿ ಸ್ವಲ್ಪ ಬ್ರೇಕ್ ತೊಗೊಳ್ಳಿ. ಅದು ಟೀ ಬ್ರೇಕ್ ಅಥವಾ ಕಾಫಿ ಬ್ರೇಕ್ ಆಗಿರಬೇಕಷ್ಟೇ, ಮಲ್ಕೊಳ್ಳೋ ಅಂತ ಬ್ರೇಕ್ ಆಗಿರ್ಕೂಡ್ದು. ಓಕೆ, ಓದ್ತಾ ಓದ್ತಾ ನಿಮಗೆ ಅವಾಗವಾಗ ನಿದ್ದೆ ಬರಬಹುದು. ಸೊ ಎಚ್ಚರ ಮಾಡೋದಕ್ಕೆ ಕಾಫಿ ಕುಡೀರಿ ಅಥವಾ ಟೀ ಕುಡೀರಿ. ಓಕೆ, ಅದಕ್ಕೆ ಇಲ್ಲಿ ಬ್ರೇಕ್ಸ್ ಅಂತ ಕೊಟ್ಟಿರೋದು. ನೆಕ್ಸ್ಟ್ ನೋಡಿ, ಇಲ್ಲಿ ಸ್ಟಡಿ ಶೆಡ್ಯೂಲಲ್ಲಿ ಡೈಲಿ ಪ್ಲ್ಯಾನ್ ಬಗ್ಗೆ ಹೇಳಿದೆ. ಸಬ್ಜೆಕ್ಟ್ ಬ್ಲಾಕ್ಸ್ ಬಗ್ಗೆ ಹೇಳ್ತೀನಿ ನೋಡಿ. ಸಬ್ಜೆಕ್ಟ್ ಬ್ಲಾಕ್ಸ್ ಅಂತಂದರೆ ಒಂದು ದಿವಸ ನೀವು ಆದಷ್ಟು ನಿಮಗೆ ಫೋಕಸ್ ಮಾಡೋಕ್ಕಾಗುತ್ತೆ ಅನ್ನೋ ಸಬ್ಜೆಕ್ಟ್ಸ್ಗಳನ್ನ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಈಗ ನಾನು 4 ಬ್ಲಾಕ್ ಕೊಟ್ಟಿದ್ದೀನಿ ನಿಮಗೆ. ಬೆಳಗ್ಗೆ 2 ಅವರ್, ಮಧ್ಯಾಹ್ನ 2 ಅವರ್, ಸಂಜೆ 2 ಅವರ್ ಹಾಗೂ ರಾತ್ರಿ 2 ಅವರ್ ಅಂಥೇಳಿ. ನೀವು ನಿಮಗೆ ಕೇಪಬಿಲಿಟಿ ಇದ್ದರೆ ಪ್ರತಿಯೊಂದು ಬ್ಲಾಕಲ್ಲೂ ನೀವು ಒಂದೊಂದು ಸಬ್ಜೆಕ್ಟ್ನ ಇಟ್ಕೊಳ್ಳಿ. ಇಲ್ಲ ಸರ್ ನನ್ನ ಕೈಲಾಗಲ್ಲ ಅಂತಂದರೆ ಬೆಳಗ್ಗೆ ಹಾಗೂ ಮಧ್ಯಾಹ್ನ ಒಂದು ಸಬ್ಜೆಕ್ಟ್ ಬ್ಲಾಕ್, ಸಂಜೆ ಹಾಗೂ ರಾತ್ರಿ ಮತ್ತೊಂದು ಸಬ್ಜೆಕ್ಟ್ ಬ್ಲಾಕ್. ಅರ್ಥ ಆಗ್ತಿಲ್ವಾ? ಸೊ ಈ ರೀತಿ ಮಾಡೋದ್ರಿಂದ ನಿಮ್ಮ ಪ್ರಾಪರ್ ಸ್ಟಡಿ ಶೆಡ್ಯೂಲ್ ಫಿಕ್ಸ್ ಆಗುತ್ತೆ. 2ನೇ ಪಾಯಿಂಟ್, ಸ್ಲೀಪ್ ಶೆಡ್ಯೂಲ್. ತುಂಬ ಇಂಪಾರ್ಟೆಂಟ್ ನಿಮ್ಮ ಒಂದು ಸ್ಟೂಡೆಂಟ್ ಲೈಫಿಗೆ. ಇವಾಗಲೇ ನೀವು ಇದನ್ನು ಪ್ರಾಪರಾಗಿ ಸೆಟ್ ಮಾಡ್ಕೊಳ್ಳಿಲ್ಲ ಅಂತಂದರೆ ನಿಮ್ಮ ಫ್ಯೂಚರ್ ಡೇಸಲ್ಲಿ ಇದು ತುಂಬ ಎಫೆಕ್ಟ್ ಆಗುತ್ತೆ. ಸೊ ನಾನು ಇವಾಗಲೇ ಹೇಳ್ತಾ ಇದ್ದೀನಿ ದಟ್ ದಯವಿಟ್ಟು ನಿಮ್ಮ ಸ್ಲೀಪ್ ಶೆಡ್ಯೂಲನ್ನು ಈಗಲೇ ಫಿಕ್ಸ್ ಮಾಡ್ಕೊಳ್ಳಿ. 6ರಿಂದ 8 ಗಂಟೆವರೆಗೂ ನೀವು ಅದನ್ನೇನು ಮಾಡಬೇಕಾಗುತ್ತೆ, ನಿದ್ದೆ ಪರಿಪೂರ್ಣವಾಗಿ ಮಾಡಬೇಕಾಗುತ್ತೆ. ಅರ್ಧಂಬರ್ಧ ನಿದ್ದೆ ಹಾಕೂಡ್ದು. ಓಕೆನಾ? ನೋಡಿ, ಇಲ್ಲಿ 8 ಅವರ್ ನಿದ್ದೆ ಬೇಕೇ ಬೇಕು. ಆ್ಯಂಡ್ ಇಷ್ಟೇ ಗಂಟೆಯಲ್ಲಿ ಮಾಡಬೇಕು ನೀವು. 10 ಗಂಟೆಗೆ ಮಲ್ಕೋತೀನ 10 ಗಂಟೆಗೆ ಮಲ್ಕೋಬೇಕು. ನಾನು 11 ಗಂಟೆಗೆ ಮಲ್ಕೋತೀನ 11 ಗಂಟೆಗೆ ಮಲ್ಕೋಬೇಕು. ಹಾಗೆ ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟಿನಲ್ಲಿ ನೋ ಸ್ಕ್ರೀನ್ ಬಿಫೋರ್ ದ ಬೆಡ್ ಅಂತಂದರೆ, ನೀವು ಮಲಗೋಕ್ಕೂ ಮುಂಚೆ ಊಟ ಮಾಡಾದ್ಮೇಲೆ ನೀವೇನು ಮಾಡ್ತೀರಾ, ಒಂದು 10 ನಿಮಿಷ ವಾಕಿಂಗ್ ಹೋಗಿ, ಅದರ ನಂತರ ನೀವು ಮಲ್ಕೊಳ್ಳೋ ಅಂಥ ಒಂದು ಸಂದರ್ಭದಲ್ಲಿ ನೀವೇನು ಮಾಡಬೇಕಾಗುತ್ತೆ, ಫೋನನ್ನು ಯೂಸ್ ಮಾಡಿಕೊಡ್ದು. ಫೋನ್ನ ಯೂಸ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಎಚ್ಚರ ಆಗಿಬಿಡುತ್ತೆ. ನಿದ್ದೆ ಬರ್ತಿದ್ರೂ ಸಹ ನಿಮಗೆ ಡೋಪಮೈನ್ ಹಿಟ್ಟಾಗಿ ನೀವೇನು ಮಾಡ್ತೀರಾ, ಇನ್ನೂ ಸ್ಕ್ರೋಲ್ ಮಾಡಬೇಕು, ಇನ್ನೂ ಇನ್ಸ್ಟಾಗ್ರಾಮ್ ನೋಡಬೇಕು ಅನ್ನೋ ಮನಸ್ಸು ಬಂದುಬಿಡುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೆ ನೀವೇನು ಮಾಡಬೇಕಾಗುತ್ತೆ, ಊಟ ಮಾಡಿ ಒಂದು 10 ನಿಮಿಷ ವಾಕ್ ಮಾಡಿ. 10 ನಿಮಿಷ ವಾಕ್ ಮಾಡಿದ ತಕ್ಷಣ ನಿಮಗೆ ನಿದ್ದೆ ಬರುತ್ತೆ ಆ್ಯಂಡ್ ನಿಮ್ಮ ಒಂದು ಸ್ಲೀಪ್ ಶೆಡ್ಯೂಲ್ ಪ್ರಾಪರಾಗಿ ಫಿಕ್ಸ್ ಆಗುತ್ತೆ. 2ನೇ ಪಾಯಿಂಟ್. 3ನೇದು ಸ್ಟಡಿ ಮೆಟೀರಿಯಲ್. ಏನು ಹೇಳಿದೆ, ಟೆಕ್ಸ್ಟ್ ಬುಕ್ಸ್ಗಳು. ಇಲ್ಲಿ ಒಂದು ಮಿಸ್ ಆಗಿಬಿಟ್ಟಿದೆ, ಬಟ್ ಟೆಕ್ಸ್ಟ್ ಬುಕ್ಸ್ಗಳು. NCERT ಟೆಕ್ಸ್ಟ್ ಬುಕ್ಸನ್ನ ಫಸ್ಟ್ ನೀವು ಪ್ರಿಫರ್ ಮಾಡಿ. ನಿಮ್ಮ ಬೇರೆ ಎಲ್ಲ ಗೈಡ್ಸ್ ನೀವು ನೋಡಿಕೊಂಡ್ರು ಸಹ NCERT ಟೆಕ್ಸ್ಟ್ ಬುಕ್ ಇಸ್ ದ ಬೆಸ್ಟ್. ಇಟ್ ಈಸ್ ದ ಬೆಸ್ಟ್ ಸ್ಟಡಿ ಮೆಟೀರಿಯಲ್. ಅಫ್ಕೋರ್ಸ್ ನಿಮಗೆ ಕೆಲವೊಮ್ಮೆ ನಿಮಗೆ ಕಷ್ಟ ಆಗ್ಬೋದು ಅಲ್ಲಿರುವಂಥ ವಿಷಯನ ನೀವು ತಿಳ್ಕೊಳ್ಳೋದಕ್ಕೆ. ಅದಕ್ಕೆ ಅಂತ ಹೇಳಿ ನಾವೇನು ಮಾಡಿದ್ವಿ, ನಮ್ಮ ಪರೀಕ್ಷೆ ಯೂಟ್ಯೂಬ್ ಚಾನಲ್ ಏನಿದೆಯಲ್ಲಪ್ಪ, ಅಲ್ಲಿ ಎಲ್ಲ ಚಾಪ್ಟರ್ಗಳನ್ನು ವಿವರಿಸಿದ್ದೀವಿ ನಾವು. ನಿಮಗೆ ಅರ್ಥ ಆಗದಿರುವಂಥ ಪಾಯಿಂಟ್ಗಳೆಲ್ಲ ನಾವು ಒಂದು ಸಿನಾರಿಯೋನ ತಂದು ಅದರ ಮುಖಾಂತರ ನಿಮಗೆ ತಿಳಿಸಿದ್ದೀವಿ ಅಲ್ವಾ? ಸೊ ಫಸ್ಟ್ ಇಸ್ NCERT ಟೆಕ್ಸ್ಟ್ ಬುಕ್. ಅದರ ನಂತರ ನಿಮ್ಮ ಕಾಲೇಜ್ಗಳಲ್ಲೋ ಅಥವಾ ನೀವೇ ಮಾಡಿರುವಂತಹ ನೋಟ್ಸ್ಗಳನ್ನು ರೆಫರ್ ಮಾಡಿ. ಓಕೆ, ಯಾವಾಗಲೂ ಇವೆರಡು ತಲೆ ನೆನ್ಪಿಟ್ಕೊಳ್ಳಿ. ನೋಡಿ, ಟೆಕ್ಸ್ಟ್ ಬುಕ್ಸ್ ಆಯಿತು, ನೆಕ್ಸ್ಟು ನೋಟ್ಸ್ ಆಯಿತು. ನೆಕ್ಸ್ಟು ಆನ್ಲೈನ್ ರಿಸೋರ್ಸಸ್ಗಳು ಅಂತಂದರೆ ಯಾವುದಾದ್ರೂ ಒಳ್ಳೆ ಮಟ್ಟದ ಎಜುಕೇಷನ್ ಎಲ್ಲಿ ಕೊಡ್ತಾ ಇರ್ತಾರೋ, ಅಂದರೆ ನಮ್ಮ ಪರೀಕ್ಷೆನೇ ಅಲ್ವಾ. ಸೊ ಎಲ್ಲೆಲ್ಲಿ ಒಳ್ಳೆ ಮಟ್ಟದ ಪರೀಕ್ಷೆ ಅಥವಾ ಒಳ್ಳೆ ಮಟ್ಟದ ಎಜುಕೇಷನ್ ನಿಮಗೆ ಕೊಡ್ತಿರ್ತಾರೋ, ರಿಸೋರ್ಸಸ್ಗಳು ಪ್ರೊವೈಡ್ ಮಾಡ್ತಿರ್ತಾರೋ, PYQsಗಳು, MQPsಗಳು, ನೀವು ಅಲ್ಲಿ ಹೋಗ್ಬಿಟ್ಟು ಪ್ರಾಪರಾಗಿ ನೀವೆಲ್ಲ ವಿಷಯಗಳನ್ನ ನೀವು ಗ್ರಾಸ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟರೆ ಅವರು ಡೌನ್ಲೋಡ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಅದನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಸ್ಟಡಿ ಮೆಟೀರಿಯಲ್ ಅಂತ ಬಂದಾಗ ನೀವು ಅದು ಇದು ಅಂತ ಇಟ್ಕೊಕೊಡಿ ಮಕ್ಕಳೇ. ಬಿಕಾಸ್ ಇರುವಂತಹ ಒಂದು ಟೈಮ್ ಡ್ಯೂರೇಷನ್ ತುಂಬ ಕಡಿಮೆ, 45ರಿಂದ 60 ದಿವಸ ಅಷ್ಟೇ ಇದೆ ನಿಮ್ಮ ಬೋರ್ಡ್ ಎಕ್ಸಾಮಿನೇಷನ್ಗೆ. ಸೊ ಎಲ್ಲೂ ಸಹ ನೀವು ಟೈಮ್ ವೇಸ್ಟ್ ಮಾಡಿಕೊಡ್ದು. ಒಂದು ಪ್ರಾಪರ್ ಸ್ಟಡಿ ಮೆಟೀರಿಯಲ್ಗೆ ನಿಮಗೆ ಫಿಕ್ಸ್ ಆಗಬೇಕಾಗುತ್ತೆ. ಫಸ್ಟ್ ನೀವು ಸ್ಟಡಿ ಮೆಟೀರಿಯಲ್ ತೊಗೊಳ್ಳಿ, 1-2 ಸರಿ ಓದಿ, ನನಗೆ ಅರ್ಥ ಆಗ್ತಿದೆ, ನನ್ನ ಎಕ್ಸಾಮಿನೇಷನ್ಗೆ ಇದು ಉಪಯೋಗ ಆಗುತ್ತೆ ಅಂತಂದರೆ ಸ್ಟಿಕ್ ಆನ್ ಟು ಇಟ್. ಯಾವುದಕ್ಕೂ ಬೇರೆ ಚೇಂಜ್ ಆಗೋಕ್ಕೆ ಹೋಗಬೇಡಿ. ಓಕೆನಾ ಮಕ್ಕಳ? ಇದು 3ನೇ ರೀತಿಯ ಪಾಯಿಂಟ್ ಅಥವಾ ಟಿಪ್ ಟು ಫಾಲೋ ಟು ಸ್ಕೋರ್ 95% ಇನ್ 45 hours ಆರ್ 60 days. 4ನೇದು PYQs, ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ನ ಯಾಕೆ ಸಾಲ್ವ್ ಮಾಡ್ತೀವಿ ಅಂತಂದರೆ, ಪ್ರತಿ ಬಾರಿ ನಮಗೆ ಎಕ್ಸಾಮಿನರ್ಸ್ ಅಥವಾ ಕ್ವೆಶನ್ ಪೇಪರ್ ಏನು ಸೆಟ್ ಮಾಡ್ತಾರಲ್ಲ, ಅವರು ಯಾವ ಪ್ಯಾಟರ್ನ್ ಮೇಲೆ ಯಾವ ಕ್ವೆಶನ್ ಯಾವ ಒಂದು ಚಾಪ್ಟರಿಂದ ಪದೇ ಪದೇ ಕೇಳ್ತಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡ್ತೀವಿ. ಎಲ್ಲ ಮಕ್ಳು ಏನು ಮಾಡ್ತಾರೆ ಅಂತಂದರೆ, ಪ್ರೀವಿಯಸ್ ಇಯರ್ ಈ ಕ್ವಶನ್ ಕೇಳಿದಾರ, ಇದೇ ಇಂಪಾರ್ಟೆಂಟ್ ಬರುತ್ತೆ ಅಂತ ಹೇಳಿ ಅದಕ್ಕೆ ಸ್ಟಿಕ್ ಆನ್ ಆಗಿಬಿಡ್ತಾರೆ. ಬಟ್ ಪ್ಯಾಟರ್ನ ಅರ್ಥ ಮಾಡ್ಕೊಳ್ಳಲ್ಲ.
ಯಾಕೆ ಈ ಕಾನ್ಸೆಪ್ಟಲ್ಲೇ ಅಥವಾ ಯಾಕೆ ಈ ಕಾನ್ಸೆಪ್ಟಿಂದನೇ ಪ್ರತಿ ಬಾರಿ ಇಷ್ಟು ಕ್ವಶನ್ನ ಕೇಳ್ತಾ ಇದ್ದಾರೆ ಅನ್ನೋದನ್ನು ಪ್ರಾಪರ್ ಅರ್ಥ ಮಾಡ್ಕೋಬೇಕಾಗತ್ತೆ ಈ ಒಂದು ಸೆಕ್ಷನಲ್ಲಿ. ನೋಡಿ ಇಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ತಗೊಳ್ಳಿ, ಅಂಡರ್ಸ್ಟ್ಯಾಂಡ್ ದ ಪ್ಯಾಟರ್ನ್ ಆ್ಯಂಡ್ ಟೈಮ್ ಯುವರ್ ಸೆಲ್ಫ್. ಟೈಮ್ ಏನಕ್ಕೆ ಅಂತಂದರೆ, ಈಗ ಒಂದು ಕ್ವಶನ್ ಪೇಪರ್ ನೀವು ತೊಗೊಳ್ತೀರಾ ಅಂತಂದರೆ ಇಷ್ಟು ಪ್ರಮಾಣದಲ್ಲಿ ಇಷ್ಟು ಟೈಮ್ ಡ್ಯೂರೇಷನಲ್ಲಿ ನೀವು ಅದನ್ನು ಸಾಲ್ವ್ ಮಾಡುವಂಥ ಕೇಪಬಿಲಿಟೀಸ್ನ ನೀವು ಸೃಷ್ಟಿಸ್ಕೋಬೇಕಾಗತ್ತೆ. ಇದನ್ನು ರೂಢಿ ಮಾಡ್ಕೋಬೇಕು. ಒಂದು ಎಕ್ಸಾಮಿನೇಷನ್ ಪೇಪರು 3 ಗಂಟೆ ಕೊಟ್ಟರೆ ನಿಮಗೆ, ನೀವು ಅದನ್ನು ಜಸ್ಟ್ ಒಂದು 1 ಅವರಲ್ಲೋ ಅಥವಾ 1.5 ಅವರಲ್ಲೋ ನೀವು ಫಿನಿಷ್ ಮಾಡೋಂಗಿರಬೇಕು. ಓಕೆ, ಇದು ಯಾವಾಗುತ್ತೆ ಅಂತಂದರೆ ಹೆಚ್ಚು ಪ್ರಮಾಣದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಬಗ್ಗೆ ನೀವು ವಿಚಾರ ಮಾಡಿದಾಗ ಅಥವಾ ಪ್ರಾಕ್ಟೀಸ್ಗಳು ಮಾಡಿದಾಗ. ಅರ್ಥ ಆಯ್ತಾ ಮಕ್ಕಳೇ? 4ನೇದು. ನೆಕ್ಸ್ಟ್ ಕೊನೆಯದಾಗಿರೋಂಥದ್ದೇನು, ಸಾಲ್ವ್ ದ MCQs. ಇದು ತುಂಬ ಇಂಪಾರ್ಟೆಂಟ್. ಸಾಕಷ್ಟು ಜನ ಮಕ್ಕಳು ಇದನ್ನು ಮಿಸ್ ಔಟ್ ಮಾಡ್ತೀರಾ. ನೀವೆಷ್ಟೋ ಕನಸುಗಳು ಕಟ್ಕೊಂಡಿರ್ತೀರ, ದಟ್ ನಾನು ಔಟ್ ಆಫ್ ಔಟ್ಸ್ ತೆಗಿಬೇಕು, ಸೆಂಟಮ್ ಮಾರ್ಕ್ಸ್ ತೆಗಿಬೇಕು ನಮ್ಮ PU ಬೋರ್ಡ್ ಎಕ್ಸಾಮಿನೇಷನ್ಲಿ ಅಂತ ಹೇಳಿ. ಬಟ್ ನೀವು ಹೆಚ್ಚು ಪ್ರಮಾಣದ ಮಾಡೆಲ್ ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡದೇ ಇರೋಂಥ ಕಾರಣದಿಂದ ಯು ಫಾಲ್ ಶಾರ್ಟ್. 100 ಬರೋ ಜಾಗದಲ್ಲಿ 80 ಬಂದ್ಬಿಡುತ್ತೆ, 80 ಬರೋ ಜಾಗದಲ್ಲಿ 60 ಬಂದ್ಬಿಡುತ್ತೆ. ಅರ್ಥ ಆಗ್ತಿಲ್ಲ ನಾನು ಹೇಳ್ತಿರೋದು? ಸೊ ಹೆಚ್ಚು ಪ್ರಮಾಣದ ಮಾಡೆಲ್ ಕ್ವಶನ್ ಪೇಪರ್ಗಳು ಎಲ್ಲಿ ಸಿಗ್ತವೋ ಅಲ್ಲಿ. ಈಗ ನಿಮಗೆ ಈಗಿರೋ ಕಾಲದಲ್ಲಿ ನಿಮಗೆ ನಿಮ್ಮ ಕಾಲೇಜ್ಗಳಲ್ಲೇ ಕೊಡ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸ್ ಬೇರೆ ಕಾಲೇಜಲ್ಲಿ ಇರ್ತಾರಲ್ಲ ಅವ್ರಿಗೂ ಸಹ ಮಾಡೆಲ್ ಕ್ವಶನ್ ಪೇಪರ್ಗಳು ಸಿಗ್ತವೆ. ಇಲ್ಲ ಅಂತಂದ್ರೆ ನಮ್ಮ ಪರೀಕ್ಷೆ ಅಪ್ಲಿಕೇಶನ್ಲಿ ಅಥವಾ ನಿಮ್ಗೆ ಯಾವುದೇ ರೀತಿ ಕ್ವಶನ್ ಪೇಪರ್ಗಳು ಬೇಕು ಅಂತಂದ್ರೂ ಕೂಡ ನಮ್ಮ ಕಾಮೆಂಟ್ ಸೆಕ್ಷನ್ ನೀವು ಹಾಕ್ತಾ ಹೋಗ್ಬೋದು. ಸೊ ನಾವು ಹೆಚ್ಚು ಪ್ರಮಾಣದ ಕ್ವಶನ್ಸ್ ಕೊಡ್ತಾ ಹೋಗ್ತೀವಿ. ಸೊ ಎಷ್ಟು ನೀವು ಮಾಡೆಲ್ ಕ್ವಶನ್ ಪೇಪರ್ಸ್ನ ನೀವು ಪ್ರಾಕ್ಟೀಸ್ ಮಾಡ್ತಿರೋ, ನಿಮ್ಮ ಬೋರ್ಡ್ ಎಕ್ಸಾಮಿನೇಷನಲ್ಲಿ ಅದೇ ಒಂದು ಫ್ಲೋ ಬರುತ್ತೆ. ಫಾರ್ ಎಕ್ಸಾಂಪಲ್ 2 ಮಾರ್ಕ್ಸಾ, ಇಷ್ಟು ನಿಮಿಷ ತಗೋಬೇಕು, ಇಷ್ಟು ಪಾಯಿಂಟ್ಸ್ ಬರೀಬೇಕು, ಇಷ್ಟು ಪಾಯಿಂಟ್ಸನ್ನ ಲೆಜಿಬಲ್ ಆಗಿ ಬರೆದ್ರೆ ನನಗೆ ಮಾರ್ಕ್ಸ್ ಸಿಗುತ್ತೆ ಅನ್ನೋದು ಒಂದು ನಿಮಗೆ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಕೂತ್ಕೊಂಡ್ಬಿಡುತ್ತೆ. ಹೊಸದಾಗ ಅನ್ಸಲ್ಲವಾಗ ನಿಮ್ಮ ಎಕ್ಸಾಮ್ಸ್ ಅಂದರೆ ನಿಮಗೆ ಆ ಭಯ ಉಟ್ಕೊಳ್ಳಲ್ಲ. ರೆಗ್ಯುಲರ್ ಎಕ್ಸಾಮ್ಸ್ ಥರ ನೀವು ಅಭ್ಯಾಸ ಒಳಗಾಗ್ತೀರ. ಓಕೆನಾ ಮಕ್ಕಳೇ? ಸೊ ಈ 5 ಟಿಪ್ಸನ್ನು ನೀವು ಫಾಲೋ ಮಾಡಿದ್ರೆ ನಾನು ಡೆಫಿನೆಟಾಗಿ ಹೇಳ್ತೀನಿ ಕೇಳಿ, 95% ಸ್ಕೋರ್ ಮಾಡ್ಬೋದು ಇನ್ 45 ಡೇಸ್ ಓನ್ಲಿ. ನಿಮ್ಮಲ್ಲಿ ಒಂದು ಸೆಲ್ಫ್ ಬಿಲೀಫ್ ಬರಬೇಕು. ಎಸ್, ನನ್ನ ಕೈಲಿ ಇದಾಗುತ್ತೆ, ಎಸ್ ನಾನು ಇದು ಮಾಡಬಲ್ಲೆ ಅಂತ ಹೇಳಿ. ಇದು ಯಾವಾಗ ಆಗುತ್ತೆ ಅಂತಂದರೆ ನೋಡಿ ಇಲ್ಲಿ, ನಿಮ್ಮ PU ಬೋರ್ಡ್ ಎಕ್ಸಾಮಿನೇಷನ್ನ ಪ್ರಾಪರ್ ಚಾಪ್ಟರ್ ಲಿಸ್ಟ್ ಗೊತ್ತಿದ್ದಾಗ ಮಾತ್ರ. ಈಗ ನೀವು PU1 ಮಕ್ಕಳು ಸಹ ನೋಡ್ತಿರ್ಬೋದು, PU ಬೋರ್ಡ್ ಅಥವಾ PU2 ಮಕ್ಕಳು ಸಹ ನೋಡ್ತಿರ್ಬೋದು. ಮಕ್ಕಳ ಈಗ ಫಾರ್ ಎಕ್ಸಾಂಪಲ್ ನೀವು PCMB ತೊಗೊಂಡಿದ್ರು ಅಥವಾ PCMCS ತೊಗೊಂಡಿದ್ರು, ಅದು ನಿಮಗೆ ಸೇರಿದ್ದು. ಬಟ್ ಯಾವ ಒಂದು ಸಬ್ಜೆಕ್ಟಲ್ಲಿ ಎಷ್ಟು ಚಾಪ್ಟರ್ಸ್ ಇದೆ ಅನ್ನುವಂಥ ಅರಿವು ಸಹ ಕೆಲವೊಂದು ಮಕ್ಕಳಿಗಿರೋದಿಲ್ಲ. ಅರ್ಥ ಆಗ್ತಿಲ್ವಾ? PU1 ಅಂತಂದ್ರೆ ನೀವು ಅದನ್ನು ಪಿಕ್ನಿಕ್ ಥರನೇ ಟ್ರೀಟ್ ಮಾಡ್ಬಿಡ್ತೀರಾ. ಬರ್ತೀರಾ, ಮಾತಾಡ್ತೀರಾ, ಏನೋ ಸರ್ ಮ್ಯಾಮ್ ಏನೋ ಪಾಠ ಹೇಳ್ತಾರೆ, ಹೋಗ್ಬಿಡ್ತೀರಾ. ಬಟ್ ಎಕ್ಸಾಮಿನೇಷನ್ ಟೈಮಲ್ಲಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಷ್ಟೇ ಓದ್ತೀರಾ. ಬಟ್ ನೀವು ಎಫೆಕ್ಟ್ ಆಗೋದೆಲ್ಲಿ? ನಿಮ್ಮ PU2 ಎಕ್ಸಾಮ್ ಬಂದಾಗ. ಸೊ ನೀವು ಏನು ಮಾಡಬೇಕು ಅಂತಂದರೆ, ಫಸ್ಟು ನನಗೆ ಯಾವ ಸಬ್ಜೆಕ್ಟ್ಸ್ ಇದೆ, ಎಷ್ಟೆಷ್ಟು ಚಾಪ್ಟರ್ಸ್ ಇದೆ, ಅದರ ವೇಟೇಜ್ ಏನು, ಯಾವ ಚಾಪ್ಟರ್ಗೆ ಎಷ್ಟು ಪ್ರಮಾಣದಲ್ಲಿ ಮಾರ್ಕ್ಸ್ಗಳ ಡಿಸ್ಟ್ರಿಬ್ಯೂಟ್ ಆಗಿದೆ, ಎಷ್ಟು ಪ್ರಮಾಣದಲ್ಲಿ ಮಾರ್ಕ್ಸ್ ಅಲಾಟ್ ಮಾಡಿದ್ದಾರೆ, ಯಾವುದಕ್ಕೆ ಜಾಸ್ತಿ ಒತ್ತಡ ನೀಡಬೇಕು ನಾನು ಅನ್ನೋದನ್ನ ನೀವು ಪ್ರಾಪರಾಗಿ ಪ್ಲ್ಯಾನ್ ಮಾಡಬೇಕಾಗುತ್ತೆ. ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, PU1ನಲ್ಲಿ ನಿಮಗೆ PU1 ಹಾಗೂ PU2 ಅಲ್ಲಿ ಫಿಸಿಕ್ಸ್ 14 ಚಾಪ್ಟರ್ಸ್ ಇದೆ. PU1 ಅವ್ರಿಗೂ 14 ಚಾಪ್ಟರ್ಸ್ ಇದೆ, ವಿಚ್ ಇಸ್ ವೆರಿ ಹ್ಯೂಜ್. ಹಾಗೆ PU2 ಅಲ್ಲೂ 14 ಚಾಪ್ಟರ್ಸ್ ಇದೆ. ಸೊ ಈ ಡ್ಯೂರೇಷನಲ್ಲಿ 14 ಚಾಪ್ಟರ್ಸ್ನ ಕವರ್ ಮಾಡೋದು ಇಟ್ ಇಸ್ ಲೈಕ್ ಅ ಹ್ಯೂಜ್ ಟಾಸ್ಕ್. ಬಟ್ ಇಟ್ ಈಸ್ ಅಚೀವಬಲ್. ಇಂಪಾಸಿಬಲ್ ಅಲ್ಲ, ಇಟ್ ಈಸ್ ಪಾಸಿಬಲ್. ಮನಸ್ಸಿದ್ರೆ ಮಾರ್ಗ ಅಲ್ವಾ? ಎಸ್. 2ನೇದು ಕೆಮಿಸ್ಟ್ರಿ ತುಂಬ ಈಸಿ. PU1ನಲ್ಲಿ ಜಸ್ಟ್ 9 ಚಾಪ್ಟರ್ ಇದೆ. ಕಣ್ಣು ಮುಚ್ಕೊಂಡು ನಾವು 1 ತಿಂಗಳಲ್ಲಿ ಅದನ್ನು ಮುಗಿಸ್ಬಿಡ್ಬೋದು. ಹಾಗೆ PU2 10 ಚಾಪ್ಟರ್, ವೆರಿ ವೆರಿ ಈಸಿ. ಸೊ ಈ ರೀತಿ ನಿಮಗೆ ಸಬ್ಜೆಕ್ಟ್ಗಳ ಮಾಹಿತಿ, ಬ್ಲೂ ಪ್ರಿಂಟ್ಗಳ ಮಾಹಿತಿ, ಆ್ಯಂಡ್ ನಾವಾಗಲೇ ಹೇಳಿದ್ನಲ್ಲ ಯಾವ ಒಂದು ಸಬ್ಜೆಕ್ಟಿಗೆ ಎಷ್ಟು ಮಾರ್ಕ್ಸ್ ಕೊಡ್ತಿದ್ದಾರೆ ಅಂತ ಹೇಳಿ ನಿಮಗೆ ಅರಿವಾಗೋದ್ರೆ ನಿಮಗೆ ಓದೋದು ಈಸಿ. ಅರ್ಥ ಆಗ್ತಿದಲ್ವಾ? ನಾವು ಇದ್ರ ಬಗ್ಗೆ ಗೊತ್ತಾಗಿದ್ದು ನೆಕ್ಸ್ಟ್ ನೀವೇನು ಮಾಡಬೇಕಾಗತ್ತೆ, ಒಂದು ರೂಢಿ ಮಾಡ್ಕೋಬೇಕಾಗತ್ತೆ. ಏನಪ್ಪ ಅಂತಂದರೆ, ಈಗ 45 ದಿವಸ ಇದೆ. ಈ 45 ದಿವಸನ ನಾನು ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡ್ಕೋಬಹುದು? ನಾವು ಯಾವುದೇ ಒಂದು ಮನುಷ್ಯ, ಯಾವುದೇ ಒಂದು ವಿದ್ಯಾರ್ಥಿ ಅಥವಾ ಯಾವುದೇ ಒಂದು ಮನುಷ್ಯನಿಗೆ 21 ದಿವಸ ಒಂದು ಅಭ್ಯಾಸನ ರೂಢಿ ಮಾಡಿಕೊಂಡ್ರೆ, ಒಂದು ಶೆಡ್ಯೂಲ್ನ ಫಿಕ್ಸ್ ಮಾಡಿಕೊಂಡ್ರೆ, 22ನೇ ದಿವಸದಿಂದ ಸಬ್ ಕಾನ್ಷಿಯಸ್ಲಿ ನೀವು ಅದನ್ನು ಮಾಡ್ತಾ ಹೋಗ್ತೀರಾ. ಫಾರ್ ಎಕ್ಸಾಂಪಲ್, ಈಗ ನಾಳೆಯಿಂದ ನೀವು 6 ಗಂಟೆಗೆ ಎದ್ದೇಳ್ತೀರಾ ಅಂತ ತಿಳ್ಕೊಳ್ಳಿ. 6 ಗಂಟೆಗೆ ಎದ್ದೇಳ್ತೀರಾ, 6ರಿಂದ 8 ಓದ್ತೀರಾ,
8ರಿಂದ 9 ನೀವು ತಿಂಡಿ ಮಾಡ್ತಿರೋ ಅಥವಾ ಮತ್ತೊಂದು ಮಾಡ್ತಿರೋ, ನೆಕ್ಸ್ಟ್ 12 ಗಂಟೆ ಕೂತ್ಕೋತೀರಾ ಅಥವಾ 11ರಿಂದ 12 ಗಂಟೆ ಕೂತ್ಕೋತೀರಾ. ಈ ಥರ ಫಿಕ್ಸ್ಡ್ ಟೈಮ್ ಪ್ಯಾಟರ್ನ್ಸ್ ನೀವು ಕೊಡ್ತಾ ಹೋದರೆ ನಿಮ್ಮ ಒಂದು ಬಾಡಿಗೆ, ನಿಮ್ಮ ಒಂದು ಬಯೋಲಾಜಿಕಲ್ ಸಿಸ್ಟಮ್ಗೆ ನೀವು ಇದನ್ನು ಫಿಕ್ಸ್ಡ್ ಪ್ಯಾಟರ್ನ್ನ ನೀವು ಸೆಟ್ ಮಾಡ್ತಾ ಹೋದರೆ 21ನೇ ದಿವಸದವರೆಗೂ ನಿಮ್ಮ ಬಾಡಿ ಕಂಪ್ಲೀಟಾಗಿ ಸೆಟ್ ಆಗಿರುತ್ತೆ. ಅರ್ಥ ಆಯ್ತಾ ಮಕ್ಕಳೇ? ನಿಮ್ಮ ಬಾಡಿ ಕಂಪ್ಲೀಟಾಗಿ ಸೆಟ್ ಆಗಿರುತ್ತೆ. ಈಗ ಮೊದಲನೇ ದಿವಸ ನಿಮಗೆ ಫುಲ್ ಜೋಶಲ್ಲಿರ್ತೀರಾ, ನಾನು ಇದನ್ನು ಮುಗಿಸ್ಬೇಕು ಅದನ್ನು ಮುಗಿಸ್ಬೇಕು, ಆ್ಯಂಡ್ ಹೋಗ್ತಾ ಹೋಗ್ತಾ ಏನಾಗುತ್ತೆ ಆ ಜೋಶ್ ಹಾಗೆ ಫಾಲೋ ಆಗಬೇಕು. ಎರಡು ಟರ್ಮ್ ಇದೆ ಮಕ್ಕಳ, ಒಂದು ಮೋಟಿವೇಶನ್, ಒಂದು ಡಿಸಿಪ್ಲಿನ್. ಮೋಟಿವೇಶನ್ ಅನ್ನುವಂಥದ್ದು ನಿಮಗೆ ಒಂದು ಸ್ವಲ್ಪ ಹೊತ್ತಿಗಷ್ಟೇ ಮೋಟಿವೇಟ್ ಆಗ್ತೀರಾ. ಬಟ್ ಡಿಸಿಪ್ಲಿನ್ಡ್ ಆಗಿದ್ದರೆ, ಶಿಸ್ತು ಅಂತ ಒಬ್ಬ ಮನುಷ್ಯನಿಗಿದ್ರೆ, ಹಿ ಕ್ಯಾನ್ ವಿನ್ ಎನಿಥಿಂಗ್ ಇನ್ ಎವ್ರಿಥಿಂಗ್. ಓಕೆ, ಸೊ ನಾನು ಹೇಳೋದಿಷ್ಟೇ ನಿಮಗೆ. ಒಂದು ಫಾರ್ ಎಕ್ಸಾಂಪಲ್, ಫಸ್ಟ್ ಡೇ ಮಾಡ್ತೀರಾ, ನಾನು ಹೇಳೋದನ್ನ ಫಸ್ಟ್ ಡೇ ಮಾಡ್ತೀರಾ, ಅದನ್ನು 1 ವಾರ ಕಂಟಿನ್ಯೂಸ್ ಆಗಿ ಮಾಡಿ. ದೆನ್ ಕೂತ್ಕೊಂಡು ಯೋಚನೆ ಮಾಡಿ, ಏನೇನು ಮಾಡಿದೆ ನಾನು, ಏನೇನು ಮಿಸ್ ಮಾಡಿದೆ ಅಂತ ಹೇಳಿ ನಿಮಗೆ ನೀವು ಸೆಲ್ಫ್ ಟಾಕ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ವಾರಕ್ಕೆ ನೀವೇನು ಮಾಡ್ತೀರಾ, ಏನೇನು ನೀವು ಮಿಸ್ ಮಾಡೋಲ್ಲ ಅದನ್ನು ಫಸ್ಟು ತಲೆಲಿಟ್ಕೋಬೇಕು. ಹಾಗಂತ ಹೊಸದಾಗಿ ಏನೂ ಮಾಡಬೇಕು ಅಂತಲ್ಲ, ಯಾವ ಪಾಯಿಂಟ್ಗಳನ್ನ ನೀವು ಮಿಸ್ ಮಾಡಿದ್ರು ಅದನ್ನು ನೀವು ಸೆಕೆಂಡ್ ವೀಕಲ್ಲಿ ಅದನ್ನು ನೀವು ಟಿಕ್ ಮಾಡ್ಕೊಳ್ತಾ ಹೋಗಬೇಕು. ಎಸ್, ಇದನ್ನು ನಾನು ತಪ್ಪು ಮಾಡಿದ್ದೆ, ಈಗ ಸರಿ ಮಾಡ್ಕೋತೀನಿ ಅಂತ ಹೇಳಿ. ಹಾಗೆ ನೀವು ಮಾಡ್ತಾ ಏನಾಗುತ್ತೆ, ನೀವೇನು ಮಾಡಬೇಕು, ನೀವು ಚಾಪ್ಟರ್ಸ್ನ ಮುಗಿಸ್ತಾ ನೀವೇನು ಮಾಡಬೇಕಾಗತ್ತೆ, ನಿಮ್ಮ ಒಂದು ಫ್ರೆಂಡ್ಸ್ ಗ್ರೂಪಲ್ಲೋ ಅಥವಾ ನಿಮ್ಗೆ ಯಾರಾದರೂ ರಿಲೇಟಿವ್ಸ್ ಗ್ರೂಪಲ್ಲಿ ಇದ್ರೋ ಅವರಿಗೆ ನೀವು ಕಲ್ತಿರ್ತಕ್ಕಂತಹ ಪಾಠಗಳನ್ನು, ನೀವು ಕಲ್ತಿರ್ತಕ್ಕಂತಹ ಚಾಪ್ಟರ್ಸ್ ಅಥವಾ ಕಾನ್ಸೆಪ್ಟ್ಸ್ಗಳನ್ನು ನೀವು ಎಕ್ಸ್ಪ್ಲೇನ್ ಮಾಡಿ. ಇಲ್ಲ ಸರ್ ನನಗೆ ಯಾರೂ ಇಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ ಅಂತಂದರೆ ಫೋನ್ ತೊಗೊಳ್ಳಿ, ವಿಡಿಯೋ ಆನ್ ಮಾಡಿ, ರೆಕಾರ್ಡ್ ಮಾಡಿ, ಸೊ ದ್ಯಾಟ್ ನಿಮಗದು ಫೀಡ್ ಆಗ್ತಾ ಹೋಗುತ್ತೆ ನಿಮ್ಮ ಒಂದು ಸಬ್ಕಾನ್ಷಿಯಸ್ ಲೆವೆಲಲ್ಲಿ. ಓಕೆ, ಸೊ ಫಸ್ಟ್ ವೀಕ್ ನೀವು ಪ್ರಾಕ್ಟೀಸ್ ಮಾಡಿ ನಿಮ್ಮ ಶೆಡ್ಯೂಲನ್ನು. ಸೆಕೆಂಡ್ ವೀಕಿಗೆ ತಪ್ಪು ಮಾಡಿರೋದನ್ನ ತಿದ್ಕೊಳ್ಳಿ. ಹಾಗೆ 3ನೇ ವಾರ ಅಷ್ಟರಲ್ಲಿ ನೀವು ಆಲ್ಮೋಸ್ಟ್ ರೆಡಿ ಆಗಿರ್ತೀರ. ನೋಡಿ ಮಕ್ಕಳೇ, ಅದನ್ನೇ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿರೋದು. ಡೇ 1 ಜೋಶ್ ಇರುತ್ತೆ. ಡೇ 7 ನೀವು ಏನೇನು ತಪ್ಪು ಮಾಡಿದ್ರಿ, ಏನೇನು ತಪ್ಪು ಮಾಡಲಿಲ್ಲ ಅದನ್ನೆಲ್ಲ ನೀವು ಚೆಕ್ ಲಿಸ್ಟ್ ಮಾಡ್ಕೊಳ್ತಾ ಹೋಗಬೇಕು. ನೆಕ್ಸ್ಟ್ 2ನೇ ವಾರ ಬರೋ ಅಷ್ಟರಲ್ಲಿ ನೀವು ಕಲ್ತಿರ್ತಕ್ಕಂತಹ ವಿಷಯಗಳನ್ನ ನೀವೆಲ್ಲ ಆಚೆ ಹಂಚಬೇಕಾಗುತ್ತೆ. ನೀವು ಅದನ್ನು ಹೇಳಬೇಕಾಗುತ್ತೆ. ಹೇಳಿದಾಗಷ್ಟೇ ನೀವು ಕಲಿಯೋದು, ಯಾರಿಗಾದ್ರೂ ಹೇಳ್ಕೊಟ್ಟಾಗ ಅಷ್ಟೇ ನೀವು ಕಲಿಯೋದು. ಅರ್ಥ ಆಗ್ತಿಲ್ವಾ? ಹಾಗೆ 21ನೇ ದಿವಸದೊಳಗೆ ಏನಾಗುತ್ತೆ, ನಿಮಗೊಂದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಫುಲ್ಲಿ ಫಿಟ್ ಆಗಿರುತ್ತೆ. ನೀವು ಎಷ್ಟನ್ನ ನೀವು ಕಲಿಕೆ ಮಾಡಿದ್ರೋ ಅವಷ್ಟು ಸಹ ನಿಮಗೆ 22nd ಡೇಯಿಂದ ಅದೇ ಫಾಲೋ ಆಗ್ತಾ ಹೋಗುತ್ತೆ. ನಾವು ಅದರ ನಂತರ ನೀವೇನು ಮಾಡಬೇಕಾಗುತ್ತೆ, 25ನೇ ದಿವಸ ಅಥವಾ 26ನೇ ದಿವಸ ಅಷ್ಟರಲ್ಲಿ ನೀವೇ ಇನ್ನೊಬ್ಬರಿಗೆ ಪಾಠ ಮಾಡುವಂತಹ ಒಂದು ಕೇಪಬಿಲಿಟಿನ ಹೊಂದಿರ್ತೀರಾ. ಕೊನೆಯದಾಗಿ 30ನೇ ದಿವಸಕ್ಕೆ ನೀವು ಕಂಪ್ಲೀಟ್ಲಿ ರೆಡಿ ಇರ್ತೀರಾ ಫಾರ್ ಏನಕ್ಕೆ, ಇದಕ್ಕೆ. ನೋಡಿ ಇಲ್ಲಿ 30ನೇ ದಿವಸಕ್ಕೆ ನೀವು ಪ್ರಾಪರಾಗಿ ರೆಡಿ ಇರ್ತೀರಾ. ನಾನು ಯಾವ ರೀತಿ ಓದಬೇಕು, ಯಾವ ರೀತಿ ನಾನು ಸೆಟ್ ಮಾಡ್ಕೋಬೇಕು ಗೋಲ್ಸನ್ನು, ಯಾವ ರೀತಿ ಮಾಡಿದ್ರೆ ನನಗೆ ಟೈಮ್ ಕನ್ಸ್ಯೂಮ್ ಆಗೋದು ಕಡಿಮೆ ಆಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರುತ್ತೆ. ನಾವು ಡೇ 1ಇಂದ ಡೇ 30ವರೆಗೂ ಏನು ಮಾಡಬೇಕು ಅಂತ ಹೇಳಿದೆ ನಿಮಗೆ. ಡೇ 30ಇಂದ 35 ಏನು ಮಾಡಬೇಕು, ನಾವು ಡೇ 1ಇಂದ ಡೇ 30ವರೆಗೂ ಎಷ್ಟು ಕಡೆ ಆಗುತ್ತೋ ಅಷ್ಟು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನ ನೀವು ಕಲೆಕ್ಟ್ ಮಾಡಬೇಕಾಗತ್ತೆ. ಅದು 2010ರಿಂದನಾದರೂ ಆಗಿರಲಿ ಅಥವಾ 2020ರಿಂದ ಆದರೂ ಆಗಿರಲಿ, ಯು ಜಸ್ಟ್ ಕಲೆಕ್ಟ್ ದ ಪೇಪರ್ಸ್. ಕಲೆಕ್ಟ್ ಮಾಡಿ ನೀವೇನು ಮಾಡ್ತೀರಾ, ಅನಲೈಸ್ ಮಾಡಬೇಕಾಗುತ್ತೆ 1ನೇ ದಿವಸದಿಂದ 30ನೇ ದಿವಸದವರೆಗೂ. 30ನೇ ದಿವಸದಿಂದ 35ನೇ ದಿವಸದವರೆಗೂ ಏನು ಮಾಡಬೇಕು ಅಂದರೆ, ಜಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡ್ಕೊಳ್ತಾ ಹೋಗಿ. ಪ್ರತಿಯೊಂದು ಸಬ್ಜೆಕ್ಟಿನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ಕಟ್ಟುನಿಟ್ಟಾಗಿ ಯಾವುದೇ ರೀತಿ ನಿಮಗೆ ಮೋಸ ಆಗದೆ ಇರೋ ಹಾಗೆ ನೀವು ಅದನ್ನು ಸಾಲ್ವ್ ಮಾಡ್ಕೊಳ್ತಾ ಬನ್ನಿ. ಈ 5 ದಿವಸದಲ್ಲಿ ಯು ಹ್ಯಾವ್ ಟು ಬಿ ವಿಗರಸ್. ನಿಮ್ಮ ಒಂದು ಪ್ರಿಪರೇಷನ್ ಯಾವ ರೀತಿ ಇರಬೇಕು ಅಂತಂದರೆ, ಅದೇನೋ ಒಂದು ಕೋಟ್ ಇದೆ, ದಟ್ ಈಗ ನಿಮ್ಮ ಪ್ರಯತ್ನ ಹೇಗಿರಬೇಕು ಅಂತಂದರೆ, ಲೈಕ್ ಯಾರೂ ನಿಮ್ಮನ್ನ ತಡೆಯೋಕೆ ಹಾಕೂಡ್ದು. ಇಟ್ ಇಸ್ ಲೈಕ್ ಯು ಆರ್ ಸಪೋಸ್ ಟು ಡಾಮಿನೇಟ್ ದ ಎಕ್ಸಾಮಿನೇಷನ್ ಅಟೆಂಡ್ ಮಾಡೋದಕ್ಕೆಲ್ಲ ಹೋಗ್ತಿರೋದು ಡಾಮಿನೇಟ್ ಮಾಡೋದಕ್ಕೆ. ಯಾವುದೇ ಒಂದು ಕ್ಷೇತ್ರದಲ್ಲಿ ನೀವೇನು ಮಾಡಬೇಕಾಗುತ್ತೆ, ಡಾಮಿನೇಟ್ ಮಾಡಬೇಕಾಗುತ್ತೆ. ಸುಮ್ಮನೆ ಹೋಗಿ ಪಾರ್ಟಿಸಿಪೇಟ್ ಮಾಡಿ ಬರೋದಂತಲ್ಲ. ಇದು ನಂದು, ಇದು ನನ್ನ ಜಾಗ, ಇದು ನನ್ನ ಏರಿಯಾ ಅಂತ ಹೇಳಿ ನೀವು ನಿಮ್ಮ ಒಂದು ಸಬ್ಜೆಕ್ಟಲ್ಲಿ ಅಥವಾ ನಿಮ್ಮ ಒಂದು ಫೀಲ್ಡ್ ಆಫ್ ಸೈನ್ಸಲ್ಲಿ ನೀವು ಅದನ್ನು ಡಾಮಿನೇಟ್ ಮಾಡಬೇಕಾಗುತ್ತೆ. ಓಕೆ, ಇದು ಯಾವಾಗ ಆಗುತ್ತೆ ಅಂತಂದರೆ, ಪ್ರಾಪರಾಗಿ 1ನೇ ದಿವಸದಿಂದ 30ನೇ ದಿವಸದವರೆಗೂ PYQsನ ಅನಲೈಸ್ ಮಾಡಿದ್ರೆ 30ರಿಂದ 35ನೇ ದಿವಸವರೆಗೂ PYQsನ ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು. ನಾವು ಈ ಪ್ರಶ್ನೆ ಮಾಡ್ಬೋದು, ಸರ್ 35ನೇ ದಿವಸ ಆದಮೇಲೆ ಏನು ಮಾಡಲಿ? ಎಸ್, 35ನೇ ದಿವಸದ ನಂತರ ನೀವೇನು ಮಾಡ್ತೀರಾ, ಮಾಡೆಲ್ ಕ್ವಶನ್ ಪೇಪರ್ನ 10 ದಿವಸ ಟೈಮ್ ಕೊಡಿ.
10 ದಿವಸ ನೀವೇನು ಮಾಡಬೇಕು, ಜಸ್ಟ್ ಮಾಡೆಲ್ ಕ್ವಶನ್ ಪೇಪರ್ ಇಷ್ಟೇ ನಿಮ್ಮ ತಲ್ಲಿರಬೇಕು. ನಿನ್ನ ಹತ್ರ ಹೊಸ ಕ್ವಶನ್ ಪೇಪರ್ ಇದೆಯೋ ತೊಗೊಂಬರೋ ಸಾಲ್ವ್ ಮಾಡ್ತೀನಿ, ನಿನ್ನ ಹತ್ರ ಇದೆಯೋ ತೊಗೊಂಬರೋ ಸಾಲ್ವ್ ಮಾಡ್ತೀನಿ. ನಿಮಗೆ ಎಷ್ಟು ಸಿಗುತ್ತೋ ಅಷ್ಟು ಮಾಡೆಲ್ ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡ್ತಾ ಬನ್ನಿ. ಬಿಕಾಸ್ ಎಷ್ಟು ಕ್ವಶನ್ನ ಸಾಲ್ವ್ ಮಾಡಿದ್ರು ಇಟ್ ಈಸ್ ಇನ್ಸಫಿಷಿಯಂಟ್. ಅರ್ಥ ಆಗ್ತಿಲ್ವಾ? ಸೊ ಇಟ್ ಈಸ್ ಇನ್ಸಫಿಷಿಯಂಟ್. ಅರ್ಥ ಆಗ್ತಿಲ್ಲ ಮಕ್ಕಳೇ? ಸೊ 35ನೇ ದಿವಸದಿಂದ 45ನೇ ದಿವಸದವರೆಗೂ ಜಸ್ಟ್ ಪ್ರಾಕ್ಟಿಸ್ ದ ಮಾಡೆಲ್ ಕ್ವಶನ್ ಪೇಪರ್ಸ್ ಅಷ್ಟೇ ಮಕ್ಕಳ. ಯಾವಾಗ ನೀವು ಇಷ್ಟು ನಾನು ಹೇಳಿದನ್ನೆಲ್ಲ ನೀವು ಕಂಪ್ಲೀಟಾಗಿ ಕವರ್ ಮಾಡ್ತೀರಾ, ನಿಮ್ಮ PU ಬೋರ್ಡ್ ಎಕ್ಸಾಮಿನೇಷನ್ ನೀವು ಪರ್ಫೆಕ್ಟಾಗಿ ಕಾನ್ಫಿಡೆಂಟಾಗಿ ವಿತ್ ಆಲ್ ದ ಝೀಲ್ ಆ್ಯಂಡ್ ಕಾನ್ಫಿಡೆನ್ಸ್ ನೀವು ರೆಡಿ ಆಗಿರ್ತೀರ. ನೋಡಿ ಇಲ್ಲಿ ಅದನ್ನೇ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತಿರೋದು ದಟ್ ನಿಮ್ಮ PU ಬೋರ್ಡ್ ಎಕ್ಸಾಮಿನೇಷನ್ ಸೆಂಟರ್ ಮುಂದೆ ನಿಂತಾಗ ನಿಮ್ಮ ಪೇರೆಂಟ್ಸ್ ಮುಖದಲ್ಲಿ ಎಸ್ ನನ್ನ ಮಗ ಇಷ್ಟು ಓದಿದ್ದಾನೆ, ಅವ್ನು ಮಾಡ್ತಾನೆ ಚೆನ್ನಾಗೆ, ಆ್ಯಂಡ್ ನಮ್ಮ ಒಂದು ಹೆಸರನ್ನ ಅವನು ಉಳಿಸ್ತಾನೆ ಅಂತ ಹೇಳಿ ಅವ್ರ ಮುಖದಲ್ಲಿ ಅದು ಕಾಣಬೇಕು. ಯಾವಾಗ ನಿಮ್ಮ ಮುಖದಲ್ಲಿ ಭಯ, ಸೆಲ್ಫ್ ಡೌಟು ಆ್ಯಂಡ್ ಸೋ ಮೆನಿ ಅದರ್ ಥಿಂಗ್ಸ್ ನಿಮ್ಮ ಮುಖದಲ್ಲಿ ಕಾಣುತ್ತೋ ಆವಾಗ ನಿಮ್ಮ ಪೇರೆಂಟ್ಸ್ಗೆ ಡೌಟ್ ಬಂದ್ಬಿಡುತ್ತೆ ದಟ್ ನನ್ನ ಮಗ ಏನು ಓದಲೇ ಇಲ್ವೇನೋ ಅಂಥೇಳಿ. ಆ ಸ್ಥಿತಿನ ತರಕ್ಕೆ ಹೋಗ್ಬೇಡಿ. ಯಾವತ್ತಿದ್ರೂ ಫಸ್ಟ್ ಮೇಕ್ ಯುವರ್ ಸೆಲ್ಫ್ ಪ್ರೌಡ್ ಆ್ಯಂಡ್ ಯುವರ್ ಪೇರೆಂಟ್ಸ್ ಆಸ್ ವೆಲ್. ನೆನಪಿರಲಿ ಮಕ್ಕಳ, ನಿಮ್ಮನ್ನು ನೀವು ಪ್ರೌಡ್ ಮಾಡ್ಕೋಬೇಕು, ಪ್ರೌಡ್ ಫೀಲ್ ಆಗಬೇಕು, ನಿಮ್ಮ ಪೇರೆಂಟ್ಸ್ಗೂ ಕೂಡ ಪ್ರೌಡ್ ಫೀಲ್ ಆಗಬೇಕು. ಸೊ ಇದು ಯಾವಾಗ ಆಗುತ್ತೆ ಅಂತಂದರೆ ಈ 45 ದಿವಸ ಕಟ್ಟಿನಿಟ್ಟಾಗೆ. ಈಗ ಬ್ಲೈಂಡರ್ಸ್ಗಳು ಹಾಕ್ತಾರೆ ಹಸುಗಳಿಗೆ. ನೀವು ನೋಡಿರ್ಬೋದು ವಿರಾಟ್ ಕೊಹ್ಲಿ ಎಷ್ಟೊಂದು ರೀಲ್ಸ್ಗಳು ಉಡಿಸ್ತಾ ಇರ್ತಿರಲ್ಲ, ಅಲ್ಲಿ ಏನು ಹೇಳ್ತಾರೆ ದಟ್ ಬ್ಲೈಂಡರ್ಸ್ ಕುದುರೆಗೆ ಹಾಕಿರ್ತಾರೆ ದಟ್ ಮುಂದೆ ಅಷ್ಟೇ ಗುರಿ ಕಾಣಬೇಕು, ಅದಕ್ಕೆ ಆ ಕಡೆ ನೋಡ್ಕೊಡ್ದು. ಆ ರೀತಿ ಇರಬೇಕು ನಿಮ್ಮ ಒಂದು ಪ್ರಿಪರೇಷನ್. ಅರ್ಥ ಆಯ್ತಾ ಮಕ್ಕಳ? ಆ ರೀತಿ ಇದ್ದಾಗ ಮಾತ್ರ ನಿಮಗೆ ನಿಮ್ಮ PU ಬೋರ್ಡ್ ಎಕ್ಸಾಮಿನೇಷನ್ ಅನ್ನೋ ಟೈಮಲ್ಲಿ ನಿಮಗೆ ಕಾನ್ಫಿಡೆಂಟಾಗಿ ನಿಮ್ಮ ಎಕ್ಸಾಮಿನೇಷನ್ ಅಟೆಂಡ್ ಮಾಡ್ಬೋದು. ಹಾಗೆ 95% ವಿತೌಟ್ ಫೇಲ್ ನೀವು ಗಳಿಸ್ಬೋದು. 95% ವಿತೌಟ್ ಫೇಲ್. ಅರ್ಥ ಆಗ್ತಿಲ್ವಾ? ಸೊ ಇದು ನಾನು ಯಾವ ಒಂದು ಎಕ್ಸ್ಪೀರಿಯನ್ಸಿಂದ ಹೇಳ್ತೀನಿ ಅಂತಂದರೆ, ಇಷ್ಟು ವರ್ಷಗಳು ನಾನು ಎಲ್ಲ ರೀತಿಯ ಮಕ್ಕಳುಗಳ ಜೊತೆ ನಾನು ಬೆರ್ತಿದ್ದೀನಿ, ಎಲ್ಲ ಒಂದು ರೀತಿಯ ಮಕ್ಕಳ ಜೊತೆ ನಾನು ಹೇಳ್ಕೊಟ್ಟಿದ್ದೀನಿ ಪಾಠಗಳನ್ನ. ಸೊ ಈ ಒಂದು ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇದ್ದೀನಿ ದಟ್ ನೀವು ಯಾವುದ್ಯಾವುದೋ ಟೆಕ್ನಿಕ್ ಯೂಸ್ ಮಾಡೋಂಥ ಅವಶ್ಯಕತೆ ಇಲ್ಲ. 147 ಮಾಡ್ತಾರೆ, ಬೇರೆ ಮಾಡ್ತಾರೆ, ಬಟ್ ಅಷ್ಟು ಟೆಕ್ನಿಕ್ ಎಲ್ಲ ಅವಶ್ಯಕತೆ ಇಲ್ಲ. ಜಸ್ಟ್ ಡಿಸಿಪ್ಲಿನ್ ಅನ್ನುವಂಥ ಒಂದು ಟೆಕ್ನಿಕ್ನ ನೀವು ಇಟ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಹಾಗೂ ನಿಮ್ಮ PU ಬೋರ್ಡ್ ಎಕ್ಸಾಮಿನೇಷನ್ಲಿ ಹಾಗೂ ಅಕಸ್ಮಾತಾಗಿ ನೀಟ್ ತೊಗೊಂಡಿದ್ದೀರಾ, JEE ತೊಗೊಂಡಿದ್ದೀರಾ ಅಥವಾ KCET ತೊಗೊಂಡಿದ್ದೀರಾ ಅಂತಂದರೆ ಡೆಫಿನೆಟಾಗಿ ಸಕ್ಸಸ್ಫುಲ್ ಆಗೇ ಆಗ್ತೀರಾ. ಟ್ರಸ್ಟ್ ಮೀ. ಆಯ್ತಾ ಮಕ್ಕಳೇ? ಸೊ ಇದನ್ನು ಹೇಳ್ತಾ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ದಟ್ ನಿಮ್ಮ PU ಬೋರ್ಡ್ ಎಕ್ಸಾಮಿನೇಷನ್ಗೆ ಆಲ್ ದ ಬೆಸ್ಟ್. ನಮ್ಮ ಪರೀಕ್ಷೆ ತಂಡದ ವತಿಯಿಂದ ನೀವು ತುಂಬ ಖುಷಿಯಿಂದ ಆಚೆ ಬರಬೇಕು ಎಕ್ಸಾಮಿನೇಷನ್ ಹಾಲಿಂದ, ತುಂಬ ಬೇಜಾರಿಂದ ಅಂತಲ್ಲ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೀವಿ. ಆ್ಯಂಡ್ ಇದೇ ರೀತಿ ಮತ್ತಷ್ಟು ವೀಡಿಯೋಸ್ಗಳಿಗೆ ದಯವಿಟ್ಟು ನಮ್ಮ ಪರೀಕ್ಷೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ತಾ ಹೋಗಿ. ಸೊ ದಟ್ ನಿಮಗೆ ಯಾವ ರೀತಿಯ ಮೋಟಿವೇಶನ್ ಕೊಡ್ಬೋದು, ನಾವು ಯಾವ ರೀತಿಯ ಕಂಟೆಂಟ್ ಕೊಡ್ಬೋದು ಅಂತ ಹೇಳಿ ನಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಸೊ ಇದೇ ರೀತಿ ಮತ್ತಷ್ಟು ವೀಡಿಯೋಸ್ಗಳು, ಮತ್ತಷ್ಟು ವಿಷಯಗಳನ್ನು ತರ್ತಾ ಹೋಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್, ಟೇಕ್ ಕೇರ್ ಮಕ್ಕಳ.